ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಗಳಲ್ಲಿ ಏನು ಮಾಡಿದ್ದೀವಿ, 2 ಲೆಸನ್ಗಳನ್ನ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀವಿ. ಹೌದಾ? ಇವತ್ತು ಹೊಸ ಚಾಪ್ಟರ್ನ ಪ್ರಾರಂಭ ಮಾಡೋಣ. 3ನೇ ಅಧ್ಯಾಯ, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪ ಸ್ಟಡಿ ಮಾಡಿದ್ವಿ ಅಂದರೆ, ಜನಾಂಗಗಳು ಯಾವುವು, ಭಾರತದ ಜನಾಂಗಗಳು ಯಾವುವು, ಭಾರತಕ್ಕೆ ಇರ್ತಕ್ಕಂಥ ಪ್ರಾಚೀನ ಹೆಸರುಗಳು ಯಾವುವು, ಹೌದಾ, ಬುಡಕಟ್ಟುಗಳು ಯಾವ್ಯಾವು, ಭಾರತಕ್ಕೆ ಭಾರತ ಅಂತ ಹೆಸರು ಬರೋದಕ್ಕೆ ಕಾರಣ ಏನು, ಅವೆಲ್ಲ ಫಸ್ಟ್ ಲೆಸನಲ್ಲಿ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಲೆಸನಲ್ಲಿ ಏನು ಸ್ಟಡಿ ಮಾಡಿದ್ವಿ, ಯಾವುದಕ್ಕೆ ಬುಡಕಟ್ಟುಗಳ ಸಮಸ್ಯೆಗಳು ಯಾವುವು, ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಯಾವುವು, ಅವುಗಳ ಬಗ್ಗೆ ತಿಳ್ಕೊತಾ ಬಂದಿದ್ವಿ. ಬಟ್ ಇವಾಗ ಏನಾಗಿದೆ, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಅಂತ ಹೇಳ್ತಾ ಇದ್ದಾರೆ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಅಂತಲೂ ನಾವು ತಿಳ್ಕೊಬೋದು. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಇವ್ರು ಏನು ಮಾಡಿದ್ದಾರೆ, ಇಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇವರಿಗೆ ಸಮಾಜದಲ್ಲಿ ಒಳಗೊಳ್ಳುವಿಕೆ, ಸಮಾಜದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ, ಸಮಾಜದ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಯಾವ್ಯಾವಿದ್ದಾವೆ, ಹೌದಾ, ಆ ಕಾರ್ಯತಂತ್ರಗಳನ್ನು ಯಾವ ರೂಪದಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಇದರಲ್ಲಿ ಮೇಯ್ನ್ ಆಗಿ ಬರ್ತಕ್ಕಂಥದ್ದು ನಿಶ್ಚಯಾತ್ಮಕ ಕ್ರಿಯೆ ಅಂತ ಒಂದು ಬರುತ್ತೆ. ನಿಮಗೆ ಇದು 2 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್. ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು ಅಂತ ಕೇಳ್ತಾರೆ. ಹೌದಾ? ಆ ಟೈಮಲ್ಲಿ ನೀವು ಬರೀಬೇಕಾಗಿರೋದು, ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ಸಮೂಹಗಳಿಗೆ. ನೋಡ್ರಿ, ಯಾವುದೇ ಜಾತಿಯಾಗಿರಲಿ, ಯಾವುದೇ ಜನಾಂಗವಾಗಿರಲಿ, ಯಾವುದೇ ಧರ್ಮವಾಗಿರಲಿ, ಆ ಧರ್ಮವನ್ನು ಆಧರಿಸಿ ಉದ್ಯೋಗಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳಿರಲಿ, ಶಿಕ್ಷಣವನ್ನು ಪಡೆಯುವುದರಲ್ಲಿ ಆಗಿರಲಿ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಅವರೇನಾದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಸಮಯದಲ್ಲಿ ಅಂತಹ ಸಮಯದಲ್ಲಿ ಅಥವಾ ಅಂತಹ ಜಾತಿಗಳಾಗಿರಲಿ, ಧರ್ಮಗಳಾಗಿರಲಿ, ಅವರು ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ಸಮೂಹಗಳಿಗೆ ಲಾಭದಾಯಕವಾಗುವಂತಹ ಕೆಲವೊಂದು ನೀತಿಗಳನ್ನು ರೂಪಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರಿತೀವಿ. ಜಾತಿ, ಧರ್ಮ, ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿರದೇ ಇರತಕ್ಕಂಥ ಸಮೂಹಗಳಿಗೆ ಲಾಭದಾಯಕವಾಗುವ ನೀತಿಯನ್ನು ರೂಪಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದನ್ನ ವ್ಯವಸ್ಥೆಗಳನ್ನ ನಾವು ತಿಳ್ಕೊಬೋದು. ಅದಕ್ಕೆ ಇದಿಷ್ಟಲ್ಲೇ ತಿಳ್ಕೊಬೋದು ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಅಂದರೆ ಏನು. ಅಂದರೆ ಕೆಲವೊಂದು ಜಾತಿಗಳಿದ್ದಾವೆ, ಕೆಲವೊಂದು ಧರ್ಮಗಳಿದ್ದಾವೆ, ಕೆಲವೊಂದು ಲಿಂಗಗಳಿದ್ದಾವೆ. ಅವರು ಏನು ಮಾಡ್ತಾ ಇದ್ದಾರೆ, ಉದ್ಯೋಗವನ್ನು ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡೆಯೋದಕ್ಕೆ ಯಾವುದು ಅವಕಾಶಗಳಿಲ್ಲ, ಶಿಕ್ಷಣವನ್ನು ಪಡೆಯೋದಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ, ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಅಂತಹ ಅವಕಾಶಗಳನ್ನ ಪಡಿಬೇಕು ಅಂತಂದರೆ ಯಾವುದೇ ಜಾತಿ, ಜನಾಂಗ, ಧರ್ಮದವರಾಗಿರಲಿ, ಲಿಂಗದವರಾಗಿರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ, ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿನಿಧಿತ್ವವನ್ನು ಹೊಂದಿರದೇ ಇರ್ತಕ್ಕಂತಹ ಸಮೂಹಗಳಿಗೆ ಅವುಗಳಿಗೆ ಏನು ಮಾಡೋದು, ಲಾಭದಾಯಕವಾಗುವಂತಹ ಕೆಲವೊಂದು ನೀತಿಗಳನ್ನು ರೂಪಿಸ್ತಕ್ಕಂಥದ್ದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹೌದಾ? ನೆಕ್ಸ್ಟು, ನಿಶ್ಚಯಾತ್ಮಕ ಕ್ರಿಯೆಗಳ ಸ್ವರೂಪವು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಏನಾಗಿರ್ತದೆ, ವಿಭಿನ್ನವಾಗಿರ್ತದೆ ಅಥವಾ ಬದಲಾವಣೆಯನ್ನು ಹೊಂದಿರ್ತದೆ, ಬದಲಾಗ್ತಾ ಹೋಗ್ತಾ ಇರುತ್ತೆ. ಇವಾಗ ನಿಶ್ಚಯಾತ್ಮಕ ಕ್ರಿಯೆ ಒಂದು ಭಾಗದಲ್ಲಿ ಒಂದು ರೀತಿಯಾಗಿತ್ತಪ್ಪ ಅಂತಂದರೆ, ಯಾಕಪ್ಪ ಅಂದರೆ ಅಲ್ಲಿ ಅದು ಒಂದು ಉನ್ನತ ಜಾತಿ ಅಂತ ಅನಿಸ್ಕೊಂಡಿರೋರು ಅಥವಾ ಉನ್ನತ ಧರ್ಮದವರು ಅಂತ ಅನಿಸ್ಕೊಂಡಿರೋರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರ್ಬೋದು. ಹೌದಾ? ಅಥವಾ ಯಾವುದು ಸ್ಪರ್ಶಕ್ಕೆ ಯೋಗ್ಯವಲ್ಲ ಅಂತ ಅನಿಸ್ಕೊಂಡಿರೋ ಜಾತಿಗಳು ಹೆಚ್ಚಾಗಿರ್ಬೋದು, ಯಾವುದೇ ಅಧಿಕಾರದಲ್ಲಿ ಜಾಸ್ತಿಯಾಗಿ ನಡೀತಾ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳೆಲ್ಲ ಏನಾಗ್ತಾ ಹೋಗ್ತದೆ, ಇವು ನಿಶ್ಚಯಾತ್ಮಕ ಕ್ರಿಯೆಯಲ್ಲಿ ಆದರೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋದು ಏನಾಗ್ತಾ ಇದೆ, ಬದಲಾಗ್ತಾ ಇದೆ, ಬದಲಾವಣೆಯನ್ನು ಹೊಂದುತ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಭಾರತದಲ್ಲಿ ಜಾತಿ, ಜನಾಂಗ ಅಥವಾ ಇತರೆ ಯಾವುದೇ ಸಂರಕ್ಷಿತ ಸಮೂಹದ ಸದಸ್ಯರಿಗೆ ನಿರ್ದಿಷ್ಟ ಪ್ರಮಾಣದ ಉದ್ಯೋಗಗಳಿಗೆ ಮೀಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಲವು ಇಂಥ ಜಾತಿಗಳಿಗೆ, ಈ ರೀತಿಯಾಗಿರ್ತಕ್ಕಂಥ ಜನಾಂಗದವರಿಗೆ ಮತ್ತು ಇತರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂರಕ್ಷಿತ ಸಮೂಹಗಳಿಗೆ ಜಾತಿಗಳಾಗಿರ್ಬೋದು, ಜನಾಂಗಗಳಾಗಿರ್ಬೋದು ಮತ್ತು ಇತರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂರಕ್ಷಿತವಾಗಿರ್ತಕ್ಕಂಥ ಸಮೂಹಗಳಿಗೆ ಎಲ್ಲ ರೀತಿಯಾಗಿ ಉದ್ಯೋಗದಲ್ಲಿ ಅಲ್ಲ ಮಾತ್ರವಲ್ಲ, ಎಲ್ಲ ರೀತಿಯಿಂದ ಶಿಕ್ಷಣದಲ್ಲಿರ್ಬೋದು, ವ್ಯಾವಹಾರಿಕ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಹೌದಾ, ಅವರನ್ನು ಆರ್ಥಿಕವಾಗಿ
ಮತ್ತು ಧಾರ್ಮಿಕವಾಗಿ ಎಲ್ಲ ರೀತಿಯಿಂದನೂ ಅವರನ್ನು ಏನು ಮಾಡೋದು, ಅವ್ರಿಗೆ ಇಂತಿಷ್ಟು ಸ್ಥಾನಗಳು ಅಂತ ಮೀಸಲಾಗಿರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದನ್ನ ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ತಾ ಹೋಗ್ಬೋದು. ಹೀಗೆ ಈ ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಮೊದಲ ಬಾರಿಗೆ ಜನಾಂಗೀಯ ತಾರತಮ್ಯವನ್ನು ಹೋಗಲಾಡಿಸಲು ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನಡಿ ಅನ್ನೋರು ಈ ಶಬ್ದವನ್ನು ಮೊದಲನೇ ಬಾರಿಗೆ ಬಳಸ್ತಾರೆ. ಈ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋ ಒಂದು ಪದವನ್ನು, ಈ ಪದವನ್ನು ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜಾನ್ ಎಫ್ ಕೆನಡಿ ಅನ್ನೋರು, ಸರಿ, ಅಮೆರಿಕದ ಅಧ್ಯಕ್ಷರಾದವರು ಯಾರು? ಜಾನ್ ಎಫ್ ಕೆನಡಿ ಅನ್ನೋರು. ಜಾನ್ ಎಫ್ ಕೆನಡಿ ಅನ್ನೋರು ಮಾರ್ಚ್ 6, 1961ರಲ್ಲಿ ಈ ಪದವನ್ನು ಬಳಸ್ತಾರೆ. ಅಮೆರಿಕದ 1961ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನಡಿ ಅನ್ನೋರು ಯಾವುದು ಮಾರ್ಚ್ 6, 1961ರಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋ ಒಂದು ಪದವನ್ನು ಆಜ್ಞೆಯನ್ನಾಗಿ ಹೊರಡಿಸ್ತಾರೆ. ಆರ್ಡರ್ ಆಗಿ ಅದನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಹೀಗೆ ಉನ್ನತ ವರ್ಗದಿಂದ ಮತ್ತು ತಾರತಮ್ಯ ಮತ್ತು ಅನ್ಯಾಯಕ್ಕೆ ಒಳಗಾದ ಅಥವಾ ಶೋಷಿತರಿಗೆ ಪರಿಹಾರವನ್ನು ಒದಗಿಸುವುದೇ ನಿಶ್ಚಯಾತ್ಮಕ ಕ್ರಿಯೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಏನು ತಿಳ್ಕೊಬೋದು? ಉನ್ನತ ವರ್ಗದವರಿಂದ ಅಥವಾ ಮೇಲ್ಜಾತಿಯವರಿಂದ, ಅವರಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಅಥವಾ ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಮತ್ತು ಸಮಾಜದಿಂದ ಹೊರಗಿರ್ತಕ್ಕಂಥವ್ರು ಹಾಗೂ ಅವರಿಂದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಅಂಥವರಿಗೆ ಪರಿಹಾರವನ್ನು ಒದಗಿಸುವುದಕ್ಕೋಸ್ಕರ ಈ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋದನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಯಾರು? ಅಮೆರಿಕದ 1961ರಲ್ಲಿ ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅನ್ನೋರು ಮಾರ್ಚ್ 6, 1961ರಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಅದು ಯಾರಿಗೋಸ್ಕರಪ್ಪ ಅಂತಂದರೆ, ಯಾರು? ಉನ್ನತ ವರ್ಗದವರಿಂದ ತಾರತಮ್ಯಕ್ಕೆ ಒಳಗಾಗಿರ್ತಕ್ಕಂಥವರು, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು ಮತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಜನಾಂಗದವರಿಗೆ ಪರಿಹಾರವನ್ನು ಒದಗಿಸುವುದಕ್ಕೋಸ್ಕರ ಈ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋದನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಇಲ್ಲಿ ತಿಳಿತಾ ಹೋಗ್ಬೋದು. ಹೀಗೆ ಭಾರತದಲ್ಲಿ ನೀಡಲಾಗಿರುವ ಮೀಸಲಾತಿಯು ಜಾತಿ ಕಾರಣದಿಂದ ಹಿಂದುಳಿದ ಮತ್ತು ಸೂಕ್ತ ಪ್ರಾತಿನಿಧ್ಯ ಪಡೆಯದವರ ಪರಿಸ್ಥಿತಿಗಳ ಸುಧಾರಣೆಗಾಗಿ ಕೈಗೊಳ್ಳಲಾದ ಕ್ರಿಯೆಯು ಒಂದು ನಿಶ್ಚಯಾತ್ಮಕ ಒಂದು ರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೀಸಲಾತಿಯು ಜಾತಿ ಕಾರಣದಿಂದ ಏನಾಗ್ತದೆ, ಹಿಂದುಳಿದಿರ್ತಕ್ಕಂಥ ಮತ್ತು ಸೂಕ್ತವಾಗಿ ಎಲ್ಲ ರೀತಿಯಿಂದ ಸೂಕ್ತವಾಗಿ ಪರಿಹಾರವನ್ನು ಪಡೆದೇ ಇರ್ತಕ್ಕಂಥ ಜಾತಿಗಳಿಗೋಸ್ಕರ ಅಂಥವರ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಕ್ರಿಯೆಯನ್ನು ರೂಪಿಸ್ತಾರೆ. ಅದೇ ಈ ನಿಶ್ಚಯಾತ್ಮಕ ಕ್ರಿಯೆ ಅಂತ ಕೂಡ ನಾವು ತಿಳ್ಕೊಬೋದು. ಹೌದಾ? ಈಗ ಇನ್ನೊಂದು ಪಾಯಿಂಟ್ ಇದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಸಂವಿಧಾನಿಕ ಕ್ರಮಗಳು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 10 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್. ಪರಿಶಿಷ್ಟ ಜಾತಿ, ನಾನು ಅಂತಷ್ಟೇ ಬರ್ತಿದ್ದೀನಿ. ಪರಿಶಿಷ್ಟ ಜಾತಿ,
ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಅಥವಾ ಅಭಿವೃದ್ಧಿಗಾಗಿ ಕೈಗೊಂಡ ಸಂವಿಧಾನಿಕ ಕ್ರಮಗಳು. ಶಾಸನಾತ್ಮಕ ಕ್ರಮಗಳು ಬೇರೆ, ಸಂವಿಧಾನಿಕ ಕ್ರಮಗಳು. ಹೌದಾ? ಅಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಯಾವ ಯಾವ ವಿಧಿಗಳು ಯಾವ ವಿಧಿಗಳು ಯಾವ ರೀತಿಯಾಗಿರ್ತಕ್ಕಂಥ ಅದು ಸಂವಿಧಾನವಾಗಿ ಅವರ ಅಭಿವೃದ್ಧಿಗೋಸ್ಕರ ಕೈಗೊಂಡಿರ್ತಕ್ಕಂಥ ಕ್ರಮ ಆಗಿದ್ದಾವೆ, ಯಾವ ವಿಧಿಗಳು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಭಾರತದ ಸಂವಿಧಾನವು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ದೌರ್ಬಲ್ಯಗಳನ್ನು ನಿವಾರಿಸಿ ಅವರಿಗೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಅವರಿಗೆ ಹಿತಾಸಕ್ತಿಗಳನ್ನು ಅಥವಾ ಅವರ ಅಭಿವೃದ್ಧಿಯನ್ನು ಹೊಂದೋದಕ್ಕೆ, ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಅಗತ್ಯವಾದ ಕಾನೂನಾತ್ಮಕ ಬೆಂಬಲವನ್ನು ನೀಡೋದಷ್ಟೇ ಅಲ್ಲದೆ ಮತ್ತು ಅವರ ಸಾಮಾನ್ಯ ಹಕ್ಕುಗಳಿಗೆ ಅವರಿಗೋಸ್ಕರ ಸಾಮಾನ್ಯ ಹಕ್ಕುಗಳನ್ನು ನೀಡುವ ಉದ್ದೇಶದಿಂದ ಹಲವಾರು ಸಂರಕ್ಷಣಾತ್ಮಕ ಅಂಶಗಳನ್ನು ಸಂವಿಧಾನಿಕ ಕ್ರಮಗಳು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸಂರಕ್ಷಣಾತ್ಮಕ ಅಂಶಗಳು ಅಂತ ಕೂಡ ನಾವು ಕರೀತಾ ಹೋಗ್ಬೋದು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಕ್ರಮಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿರ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಸಂವಿಧಾನಿಕ ಕ್ರಮಗಳು ಅಂತ ತಿಳ್ತಾ ಹೋಗ್ಬೋದು. ಅದರಲ್ಲಿ ಕೆಲವೊಂದು ಈ ಸಂವಿಧಾನಿಕ ಕ್ರಮಗಳು ಯಾವುವು? 15ನೇ ಕಲಂ ಅಂತ ಇದೆ, ಅಂದರೆ ವಿಧಿಗಳು ಕೊಟ್ಟಿದ್ದಾರೆ ಇಲ್ಲಿ. 15ನೇ ಕಲಂ. ಈ 15ನೇ ಕಲಂ ಅನ್ನೋದು ಏನು ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯಾಗಿ ಭಾರತದ ಯಾವುದೇ ನಾಗರಿಕನು ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಅವನನ್ನ ತಾರತಮ್ಯ ಮಾಡುವಂತಿಲ್ಲ, ಅವನ ಮೇಲೆ ಶೋಷಣೆ ಮಾಡುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡ್ರಿ ಏನಾಗ್ತಾ ಇದೆ, ಧರ್ಮ ಇರ್ಬೋದು, ಜನಾಂಗ ಇರ್ಬೋದು, ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಜನ್ಮಸ್ಥಳಗಳಿರ್ಬೋದು, ಇವುಗಳ ಆಧಾರದ ಮೇಲೆ ಅವನನ್ನು ತಾರತಮ್ಯ ಮಾಡುವಂತಿಲ್ಲ ಮತ್ತು ಸರ್ಕಾರದ ಸಂಪೂರ್ಣವಾದ ಮತ್ತು ಭಾಗಶಃ ಆರ್ಥಿಕ ನೆರವಿನಿಂದ ಸಾರ್ವಜನಿಕರಿಗಾಗಿ ನಿರ್ಮಿಸಿರುವ ಬಾವಿಗಳಿಗೆ, ಕೆರೆಗಳು, ರಸ್ತೆಗಳು, ಮನರಂಜನಾ ಗೃಹಗಳು ಇವುಗಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಅವನ ಜಾತಿಯ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಥವಾ ಅವನ ಲಿಂಗದ ಆಧಾರದ ಮೇಲೆ, ಅವನು ಹುಟ್ಟಿರ್ತಕ್ಕಂಥ ಸ್ಥಳದ ಆಧಾರದ ಮೇಲೆ ಅವನ ಮೇಲೆ ತಾರತಮ್ಯ ಮಾಡುವಂತಿಲ್ಲ. 15ನೇ ಕಲಂ ಹೇಳುತ್ತೆ. ಹೌದಾ? ಆಮೇಲೆ ಸರ್ಕಾರದಿಂದ ಸಂಪೂರ್ಣವಾಗಿರ್ಬೋದು ಅಥವಾ ಭಾಗಶಃ ಇರ್ಬೋದು, ಅವುಗಳನ್ನ ಆರ್ಥಿಕವಾಗಿ ನೆರವಿನಿಂದ ಸಾರ್ವಜನಿಕವಾಗಿ ನಿರ್ಮಿಸಿರ್ತಕ್ಕಂಥ, ಅಂದರೆ ಪಬ್ಲಿಕ್ಗೋಸ್ಕರ ನಿರ್ಮಿಸಿರ್ತಕ್ಕಂಥ ಬಾವಿಗಳಾಗಿರ್ಬೋದು, ಕೆರೆಗಳಿರ್ಬೋದು ಮತ್ತು ರಸ್ತೆಗಳಿರ್ಬೋದು, ನಡೆದಾಡಿರ್ತಕ್ಕಂಥ ರಸ್ತೆಗಳಿರ್ಬೋದು, ಮನರಂಜನಾ ಗೃಹಗಳಿರ್ಬೋದು, ಇವುಗಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವು 15ನೇ ಕಲಂನಲ್ಲಿ ಬರ್ತಕ್ಕಂಥ ಮುಖ್ಯವಾದ ಅಂಶಗಳು ಅಂತ ಹೇಳ್ಬೋದು. ಹೌದಾ? ಓಕೆ, 15ನೇ ಕಲಂ ಏನು ಹೇಳ್ತಾ ಇದೆ? ಯಾವುದು? ಜಾತಿಯಿಂದ, ಲಿಂಗದಿಂದ, ಜನ್ಮಸ್ಥಳದಿಂದ ಮತ್ತು ಧರ್ಮದಿಂದ, ಜನಾಂಗದಿಂದ ಆಗಿರ್ಬೋದು ಅವರನ್ನು ತಾರತಮ್ಯ ಮಾಡುವಂತಿಲ್ಲ ಮತ್ತು ಸರ್ಕಾರ ಸಂಪೂರ್ಣವಾಗಿರ್ಬೋದು ಅಥವಾ ಭಾಗಶಃವಾಗಿರ್ಬೋದು ಅವರು ಆರ್ಥಿಕ ನೆರವಿನಿಂದ ಸಾರ್ವಜನಿಕವಾಗಿ ನಿರ್ಮಿಸಿರ್ತಕ್ಕಂಥ ಕೆರೆಗಳಿರ್ಬೋದು, ಬಾವಿಗಳಿರ್ಬೋದು, ರಸ್ತೆಗಳಿರ್ಬೋದು, ಮನೋರಂಜನಾ ಗೃಹಗಳಿರ್ಬೋದು, ಅವುಗಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ 15ನೇ ಕಲಮಲ್ಲಿ ತಿಳಿಸ್ತಾ ಹೋಗ್ತಾರೆ. ನೆಕ್ಸ್ಟು 16ನೇ ಕಲಂ. ಈ 16ನೇ ಕಲಮಲ್ಲಿ ಸರ್ಕಾರದ ನೇಮಕಾತಿಗಳಲ್ಲಿ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಸರ್ಕಾರದ ನೌಕರಿಗಳಾಗಿರಲಿ ಅಥವಾ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಾಗಿರಲಿ, ಸರ್ಕಾರದ ನೌಕರಿಗಳ ನೇಮಕಾತಿ ಆಗಿರಲಿ ಅಥವಾ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಾಗಿರಲಿ, ಆ ಸೌಲಭ್ಯಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಏನಾಗಿರಬೇಕು? ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ 16ನೇ ಕಲಂ ಹೇಳುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕಾಣ್ತಾ ಹೋಗ್ಬೋದು. ನೆಕ್ಸ್ಟು ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಕಾಲಂಗಳಿದ್ದಾವೆ. ಅವು ಅದರಲ್ಲಿ 17ನೇ ಕಲಂ. ಹದಿನೇಳನೇ ಕಲಂ ಏನು ಹೇಳ್ತಾ ಇದೆ ಅಂದರೆ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ನೋಡ್ರಿ, ಇದು 1 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್. ಯಾವ ವಿಧಿಯು ಯಾವುದು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ?
ಕ್ವಶನ್ಸ್ಗಳು ಬರ್ಬೋದು. ಅದಕ್ಕೆ 17ನೇ ಕಾಲಮು ಅಸ್ಪೃಶ್ಯತೆಯನ್ನ ನಿಷೇಧಿಸುತ್ತದೆ ಅಂತ ನೀವು ಬರಿಬೋದು. ಹೌದಾ? ಹೀಗೆ ಯಾವುದೇ ರೂಪದಲ್ಲಿ ಆಚರಿಸಿರ್ತಕ್ಕಂಥ ಅಸ್ಪೃಶ್ಯತೆ ಅನ್ನೋದನ್ನ ನಿಷೇಧ ಮಾಡುತ್ತೆ ಮತ್ತು ಅಸ್ಪೃಶ್ಯತೆಯ ಆಚರಣೆಯು ನಿಷೇಧಾತ್ಮಕವಾಗಿದೆ ಅಥವಾ ಶಿಕ್ಷಾರ್ಹ ಅಪರಾಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, 17ನೇ ಕಾಲಂ ಏನ್ ಹೇಳ್ತಾ ಇದೆಪ್ಪ ಅಂತಂದ್ರೆ ಅಸ್ಪೃಶ್ಯತೆ ಅನ್ನೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಒಂದ್ ವೇಳೆ ಅದನ್ನ ಏನಾದ್ರೂ ಎಲ್ಲಾದ್ರೂ ಒಂದ್ ಕಡೆ ಆಚರಿಸ್ತಾ ಇದ್ರು ಅಂತಂದ್ರೆ ಅದು ಶಿಕ್ಷಾರ್ಹ ಅಪರಾಧ. ಅದಕ್ಕೆ ದಂಡ ಸಹಿತ ಶಿಕ್ಷೆ ಕೊಡಲಾಗುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕಲಂಗಳನ್ನ ವಿಧಿಗಳನ್ನ ಜಾರಿಗೆ ತೆಗೆದುಕೊಂಡು ಬರಲಾಗುತ್ತೆ. ಹೀಗೆ ಯಾವುದಕ್ಕಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ಅಥವಾ ಅಭಿವೃದ್ಧಿಗಾಗಿ ಕೈಗೊಂಡಿರ್ತಕ್ಕಂಥ ಸಂವಿಧಾನಿಕ ಕ್ರಮಗಳು ಅಥವಾ ಸಂವಿಧಾನಾತ್ಮಕ ಕ್ರಮಗಳನ್ನು ಕೂಡ ನಾವು ತಿಳ್ಕೋಬಹುದು. ನೆಕ್ಸ್ಟು 23ನೇ ವಿಧಿ. 23ನೇ ವಿಧಿ ಅಥವಾ ಕಲಂ ಅಂತ ಕರಿಬಹುದು. ಈ ಕಲಂ ಏನ್ ಹೇಳ್ತಾ ಇದೆ, ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಅನ್ನೋದು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ತಾ ಇದೆ. ಬಲವಂತವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಿನ್ನ ಹತ್ರ ದುಡಿಸಿಕೊಳ್ಳುವಂತಿಲ್ಲ, ಅದು ಕೂಡ ಶಿಕ್ಷಾರ್ಹ ಅಪರಾಧ. ಮತ್ತು ಯಾವುದನ್ನ ಬಲವಂತವಾಗಿ ದುಡಿಸಿಕೊಳ್ಳುವಂತಿಲ್ಲ ಮತ್ತು ಮಾನವ ಸಾಗಾಣಿಕೆಯನ್ನ ನಿಷೇಧಿಸುತ್ತದೆ. ಮಾನವ ಸಾಗಾಣಿಕೆಯನ್ನ ತಡೆಯುವಂತ ಕೆಲಸ ಈ 23ನೇ ಕಲಂ ಮಾಡುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡ್ತಾ ಹೋಗ್ಬೋದು. ಮತ್ತು 25ನೇ ಬಿ ಕಲಂ. 25ನೇ ವಿಧಿಯಲ್ಲಿ ಉಪವಿಧಿ ಬಿ ಹೇಳುತ್ತೆ, ಈ ವಿಧಿ ಏನ್ ಹೇಳ್ತಾ ಇದೆಪ್ಪ ಅಂತಂದ್ರೆ ಯಾವುದು ಸಾರ್ವಜನಿಕವಾದ ಯಾವುದೇ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಎಲ್ಲ ಹಿಂದೂಗಳಿಗೆ ಮುಕ್ತವಾದ ಅವಕಾಶವನ್ನು ಅಥವಾ ಪ್ರವೇಶವನ್ನು ನೀಡಬೇಕು. ಹಿಂದೂ ಸಂಸ್ಥೆಗಳು, ದೇವಸ್ಥಾನಗಳಿರ್ಬೋದು ಅಥವಾ ಸಂಸ್ಥೆಗಳಿರ್ಬೋದು, ಯಾವುದೇ ಹಿಂದೂಗಳ ಕಾರ್ಯಕ್ರಮಗಳಿರ್ಬೋದು, ಹೌದಾ, ಈ ಕಾರ್ಯಕ್ರಮಗಳಲ್ಲಿ ಹಿಂದೂಗಳಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಅಥವಾ ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನು ಅದು ನೀಡಬೇಕು. ಅದು 25ನೇ ಬಿ ಕಲಂ ಹೇಳುತ್ತೆ. ಹಾಗೆ ನೆಕ್ಸ್ಟ್ 29ನೇ ಕಲಂ. 29ನೇ ಕಲಂ ಕೂಡ ಏನ್ ಹೇಳ್ತಾ ಇದೆ, ಸಾರ್ವಜನಿಕವಾದ ಸಾಂಸ್ಕೃತಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಸಮೂಹಗಳಿಗೆ ಅವರ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ಹಕ್ಕು. ಮತ್ತು ಈ ಕಲಂ ಅಂದ್ರೆ ಏನ್ ಹೇಳ್ತಾ ಇದೆ, ಸಾಂಸ್ಕೃತಿಕವಾಗಿ ಇರ್ಬೋದು ಅಥವಾ ಅವರ ಭಾಷೆಯ ಆಧಾರಿತವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತ ಯಾರು ಕಳಿಸ್ಕೊಳ್ತಾ ಇದ್ರೋ ಅಂತ ಸಮೂಹಗಳಿಗೆ ಅವರ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ಹಕ್ಕನ್ನು ಕೊಡಬೇಕು. ಅವರೇ ಹೊಂದಿರತಕ್ಕಂಥ ಸಂಸ್ಕೃತಿಯನ್ನ ಮತ್ತು ಅವರು ಮಾತನಾಡ್ತಿರ್ತಕ್ಕಂಥ ಭಾಷೆಯನ್ನ ಸಂರಕ್ಷಣೆ ಮಾಡಿಕೊಳ್ಳುವಂಥ ಅಥವಾ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕನ್ನು ಅವರಿಗೆ ಕೊಡಬೇಕು. ಅಲ್ಲದೆ ಮತ್ತು ಈ ಕಲಮು ಪರಿಶಿಷ್ಟ ಪಂಗಡಗಳಿಗೆ ಅವರ ಭಾಷೆಗಳು ಮತ್ತು ಸಂಸ್ಕೃತಿಗಳನ್ನು ಸಂರಕ್ಷಿಸುವ ಅವಕಾಶವನ್ನು ಕೂಡ ಒದಗಿಸಿರೋದಷ್ಟೇ ಅಲ್ಲದೆ ರಾಜ್ಯವು ಅವರ ಮೇಲೆ ಅನ್ಯ ಸಂಸ್ಕೃತಿ ಅಥವಾ ಭಾಷೆಯನ್ನು ಹೇರುವಂತಿಲ್ಲ. ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅವರ ಭಾಷೆಯನ್ನು ಅವರ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ಆಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮೇಲೆ ಬೇರೆಯವರ ಸಂಸ್ಕೃತಿ ಆಗಿರ್ಬೋದು, ಬೇರೆಯವರ ಭಾಷೆ ಅವ್ರ ಮೇಲೆ ಹೇರುವಂತಿಲ್ಲ, ಒತ್ತಾಯ ಮಾಡುವಂತಿಲ್ಲ. ಯಾವುದು ಈ ಸಂಸ್ಕೃತಿಯನ್ನೇ ಆಚರಣೆ ಮಾಡಿ ಅಥವಾ ಈ ಭಾಷೆಗಳನ್ನೇ ಮಾತನಾಡಿ ಅಂತ ಅವ್ರ ಮೇಲೆ ಒತ್ತಾಯಪೂರ್ವಕವಾಗಿ ಏನು ಹೇರುವಂತಿಲ್ಲ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಇದು 29ನೇ ಕಲಂ ಹೇಳುತ್ತೆ. ನೆಕ್ಸ್ಟು 46ನೇ ಕಲಂ. 46ನೇ ಕಲಂ ಹೇಳುತ್ತೆ, ಈ ಕಲಂ ಅಥವಾ ಈ ವಿಧಿ ಏನ್ ಹೇಳ್ತಾ ಇದೆ, ದುರ್ಬಲ ವರ್ಗಗಳ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರವರ್ತಿಸಲು ಸರ್ಕಾರವು ವಿಶೇಷ ಕಾಳಜಿಯನ್ನು ವಹಿಸಬೇಕು. ಆದರೆ ಏನು ಮಾಡ್ತಾ ಇದೆ, ಇದು ದುರ್ಬಲ ವರ್ಗಗಳು ಅಂತ ಯಾವ ಅನಿಸ್ಕೊಳ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳಾಗಿರ್ಬೋದು ಮತ್ತು ಪರಿಶಿಷ್ಟ ಪಂಗಡಗಳಾಗಿರ್ಬೋದು. ಯಾಕಪ್ಪ ಅಂದರೆ ಇವು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಿಲ್ಲ. ಯಾವುದ್ರಲ್ಲಾದ್ರೂ ಒಂದರಲ್ಲಿ ಏನಾಗ್ತಾ ಇದೆ, ಅದು ಅವರ ಅಭಿವೃದ್ಧಿಯಲ್ಲಿ ಕುಂಠಿತವನ್ನು ಕಾಣ್ತಾ ಇದೆ. ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು. ಈ ಎಲ್ಲ
ರೀತಿಯಿಂದ ಅಂದರೆ ಸರ್ವತೋಮುಖವಾಗಿ ಇವರು ಅಭಿವೃದ್ಧಿಯನ್ನು ಹೊಂದಿಲ್ಲ, ಇವುಗಳನ್ನ ದುರ್ಬಲ ವರ್ಗಗಳು ಅಂತ ಗುರುತಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾ ಇದ್ದಾರೆ, ಅವರನ್ನ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರವರ್ತಿಸೋದಕ್ಕೋಸ್ಕರ ಸರ್ಕಾರವು ವಿಶೇಷ ಕಾಳಜಿಯನ್ನು ವಹಿಸಬೇಕು. ಅವರಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಅವಕಾಶಗಳನ್ನು, ಸೌಲಭ್ಯಗಳು ಏನೇನಿದ್ದಾವೆ ಅವುಗಳನ್ನು ನೀಡಬೇಕು, ಮತ್ತು ಆರ್ಥಿಕವಾಗಿ ಏನೇನು ಸೌಲಭ್ಯಗಳಿದ್ದಾವೆ, ಯಾವ್ದು ಅವಕಾಶಗಳಿದ್ದಾವೆ ಅವುಗಳನ್ನು ಯಾರು ದುರ್ಬಲ ವರ್ಗಗಳು ಅನಿಸ್ಕೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಯಾವುದು ಸರ್ಕಾರ ಇದನ್ನು ವಿಧಿಸಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಸರ್ಕಾರ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅಷ್ಟೇ ಅಲ್ಲದೆ ಎಲ್ಲ ಪ್ರಕಾರದ ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಗಳಿಂದ ಇವರನ್ನು ರಕ್ಷಿಸಬೇಕು ಅಥವಾ ಮುಕ್ತಗೊಳಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡ್ರಿ ಏನಾಗ್ತಾ ಇದೆಪ್ಪ ಅಂದರೆ ಇವ್ರ ಮೇಲೆ ಆಗ್ತಿರ್ತಕ್ಕಂಥ ಕೆಲವೊಂದು ದೌರ್ಜನ್ಯವನ್ನ, ಶೋಷಣೆಯನ್ನ, ಸಾಮಾಜಿಕವಾಗಿ ಅನ್ಯಾಯಕ್ಕೆ ಒಳಗಾಗುವುದನ್ನ, ಅವ್ರ ಮೇಲೆ ನಡೀತಿರ್ತಕ್ಕಂಥ ಶೋಷಣೆಯನ್ನ ತಡೆಯೋದಕ್ಕೋಸ್ಕರ ಅವರನ್ನ ಯಾವುದು ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರ ಕೂಡ ಸರ್ಕಾರಕ್ಕೆ ನೀಡಲಾಗಿದೆ. ಸರ್ಕಾರ ಅವರನ್ನ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನೋಡಬೇಕಾಗುತ್ತೆ. ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗದೇ ಇರೋ ಹಾಗೆ, ದೌರ್ಜನ್ಯಕ್ಕೆ ಒಳಗಾಗದಿರೋ ಹಾಗೆ, ಶೋಷಣೆಗೆ ಒಳಗಾಗದಿರೋ ಹಾಗೆ ಇವ್ರ ಮೇಲೆ ವಿಶೇಷವಾದ ನಿಗಾವನ್ನು ವಹಿಸಿ ಸರ್ಕಾರ ನೋಡಿಕೊಂಡು ಹೋಗಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ 46ನೇ ಕಲಂ ತಿಳಿಸ್ತಾ ಹೋಗುತ್ತೆ. ನೆಕ್ಸ್ಟು 164ನೇ ಕಲಂ ಅಥವಾ ವಿಧಿ. ವಿಧಿ ಅಥವಾ ಕಲಂ. ಈ ಕಲಂ ಕೂಡ ಏನು ಹೇಳ್ತಾ ಇದೆ, ಪರಿಶಿಷ್ಟ ಜಾತಿಗಳು, ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯವನ್ನ ನೇಮಕ ಮಾಡಬೇಕು. ಹಿಂದುಳಿದ ಜಾತಿಗಳು ಅಂತ ಏನಿದಾವೆ, ಹೌದಾ, ಪರಿಶಿಷ್ಟ ಜಾತಿಗಳಂತ ಏನಿದಾವೆ, ಪರಿಶಿಷ್ಟ ಬುಡಕಟ್ಟುಗಳು ಅಂತ ಏನಿದಾವೆ, ಆ ಜಾತಿಗಳಲ್ಲದೆ ಹಿಂದುಳಿದಿರ್ತಕ್ಕಂಥ ವರ್ಗಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಜಾತಿಗಳೇನಿದಾವೆ ಅವುಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಚಿವಾಲಯವನ್ನ, ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಯೋಗವನ್ನ ರಚನೆ ಮಾಡಬೇಕು. ಯಾಕಪ್ಪ ಅಂದ್ರೆ ಇವರು ಅಭಿವೃದ್ಧಿನ ಯಾವ ರೀತಿಯಾಗಿ ಹೊಂದಬೇಕಪ್ಪ ಅಂದ್ರೆ ಎಲ್ಲ ರೀತಿಯಿಂದಲೂ ಸರ್ವತೋಮುಖವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಇವರು ಮುಂದುವರಿಬೇಕು. ಇವರು ಇಂಥದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿನ ಹೊಂದಿಲ್ಲ ಅಂತ ಗುರುತಿಸಿಕೊಳ್ಬಾರ್ದು ಅನ್ನೋ ಒಂದು ವ್ಯವಸ್ಥೆಗೋಸ್ಕರ ಏನು ಮಾಡ್ತಾ ಇದ್ದಾರೆ, 164ನೇ ಕಲಮಲ್ಲಿ ಹೇಳ್ತಾ ಇದ್ದಾರೆ, ಪರಿಶಿಷ್ಟ ಜಾತಿಗಳು, ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಜಾತಿಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಚಿವಾಲಯವನ್ನು ನಿರ್ಮಾಣ ಮಾಡಬೇಕು, ಸಚಿವಾಲಯಕ್ಕೆ ಅವಕಾಶವನ್ನು ನೇಮಕ ಮಾಡಬೇಕು ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟು 325ನೇ ಕಲಂ. 325ನೇ ಕಲಂ ಏನು ಹೇಳ್ತಾರೆ, ಎಲ್ಲ ಭಾರತೀಯ ನಾಗರಿಕರಿಗೂ ಮತದಾನದ ಹಕ್ಕನ್ನು ಕೊಡಬೇಕು. ಪ್ರತಿಯೊಬ್ಬ ಭಾರತೀಯ ನಾಗರಿಕ ಮತದಾನದ ಹಕ್ಕಿದೆ. ಅದು ಯಾವಾಗಿದೆ, 18 ವರ್ಷ ಆದಮೇಲೆ. ಭಾರತೀಯ ಪೌರನಾದವನು 18 ವರ್ಷ ಆದಮೇಲೆ ಮತದಾನದ ಹಕ್ಕನ್ನು ಪಡಿತಾನೆ. ಅದು ವಿಶೇಷವಾಗಿರ್ತಕ್ಕಂಥ ಮತದಾನದ ಹಕ್ಕು ಅಂತ ಹೇಳ್ತಾ ಹೋಗ್ಬೋದು. ಅದಕ್ಕೆ ಪ್ರತಿಯೊಬ್ಬ ಭಾರತೀಯ ಅಂತ ಅನಿಸ್ಕೊಂಡಿರೋನು ಏನು ಮಾಡಬೇಕು, 325ನೇ ಕಲಮಿನ ಪ್ರಕಾರ ಅವ್ನು ಏನು ಮಾಡ್ತಾ ಹೋಗಬೇಕು, ಅವನಿಗೆ ಭಾರತದ ಪ್ರಜೆಯಾದವನು ಮತದಾನದ ಹಕ್ಕನ್ನು ಹೊಂದಬೇಕು. ಅದು ಯಾವುದೇ ಜಾತಿ ಆಗಿರಲಿ, ಧರ್ಮ ಆಗಿರಲಿ, ಜನಾಂಗ ಆಗಿರಲಿ, ಯಾವುದೇ ಲಿಂಗ ಆಗಿರಲಿ, ಅದರ ಮೇಲೆ ಅವರನ್ನು ತಾರತಮ್ಯ ಮಾಡದೆ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಏನು ಮಾಡಬೇಕು, ಮತದಾನದ ಹಕ್ಕನ್ನು ನೀಡಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇದು ಯಾವುದು 325ನೇ ಕಲಂ ಹೇಳ್ತಕ್ಕಂಥ ವ್ಯವಸ್ಥೆ. ನೆಕ್ಸ್ಟು 330, 332, ನೆಕ್ಸ್ಟು 334, 330, 332, 334 ಈ ಕಲಂಗಳು ಹೇಳ್ತಕ್ಕಂಥದ್ದು. ಈ ಕಲಂಗಳಿಗೆ ಏನು ಹೇಳ್ತಾ ಇದ್ದಾವಪ್ಪ ಅಂತಂದರೆ, ಇದು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಯನ್ನು ಕಲ್ಪಿಸಿಕೊಡಬೇಕು. ಲೋಕಸಭೆ ಮತ್ತು ಯಾವುದು ವಿಧಾನಸಭೆಗಳಲ್ಲಿ ಅವ್ರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಇಂತಿಷ್ಟು ಸ್ಥಾನಗಳ ಮೀಸಲಾತಿಯನ್ನು ಕಲ್ಪಿಸಿಕೊಡಬೇಕು. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳ ಆಗದೆ ಇರೋ ಹಾಗೆ, ಅಂದರೆ ಇಷ್ಟು ಎಲ್ಲರಿಗೂ ಒಬ್ಬರಿಗೆ ಮಾತ್ರ ಅವಕಾಶ
ಅವಕಾಶಗಳನ್ನು ಕೊಡದೇನೆ ಎಲ್ಲ ಜಾತಿಯವರಿಗೆ, ಅದರಲ್ಲೂ ಸ್ಪೆಷಲ್ ಆಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇಂತಿಷ್ಟು ಪರ್ಸೆಂಟ್ ಮೀಸಲಾತಿ ಸ್ಥಾನಗಳ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು ಅಂತ 330, 332, 334 ವಿಧಿಗಳ ಪ್ರಕಾರ ತಿಳಿಸ್ತಾ ಹೋಗ್ತಾರೆ. ನೆಕ್ಸ್ಟು 335ನೇ ಕಲಂ. 335ನೇ ವಿಧಿ ಅಥವಾ ಕಲಂ ಇದು ಏನು ಹೇಳ್ತಾ ಇದೆ ಅಂದರೆ, ಸೇವೆಗಳು ಹಾಗೂ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ರಾಷ್ಟ್ರದ ಸೇವೆಗಳಾಗಿರ್ಬೋದು, ಯಾವುದಪ್ಪ ಅಂತಂದರೆ ಇವಾಗ ದೇಶವನ್ನು ಕಾಯ್ತಕ್ಕಂಥ ದೇಶದ ಸೇವೆಯಲ್ಲಿ ಯೋಧರಿರ್ಬೋದು, ಅಂಥ ಸೇವೆಗಳಲ್ಲಿ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡೋದು ಅಥವಾ ಅಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಮತ್ತು ರಾಷ್ಟ್ರದ ಸೇವೆಗಳನ್ನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅವರಿಗೆ ಕೂಡ ಯಾರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ 335ನೇ ಕಲಂ ಹೇಳ್ತಾ ಹೋಗ್ತಾ ಇದೆ. ನೆಕ್ಸ್ಟು 338ನೇ ಕಲಂ. ಈ 338ನೇ ಕಲಂ ಕೂಡ ಏನು ಹೇಳ್ತಾ ಇದೆ, ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳಿಗಾಗಿ ಆಯೋಗವನ್ನು ರಚಿಸಿ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರವನ್ನು ಅಂದರೆ ರಚಿಸ್ತಕ್ಕಂಥ ಹೊಸ ಆಯೋಗಗಳನ್ನು ರಚಿಸ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಈ ವಿಶೇಷವಾದ ಅಧಿಕಾರವಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಥವಾ ನೀಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಮಾಡ್ತಿದೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗಗಳನ್ನು ರಚನೆ ಮಾಡೋದಕ್ಕೋಸ್ಕರ ಇವಾಗ ನಾವು ಹಿಂದಿನ ಕ್ಲಾಸಲ್ಲಿ ಓದಿದ್ವಿ, ಅದು ಪರಿಶಿಷ್ಟ ಪಂಗಡಗಳ ಮತ್ತು ಯಾವುದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೋಸ್ಕರ ಕೆಲವೊಂದು ಆಯೋಗಗಳಿದ್ದಾವೆ, ಹಿಂದುಳಿದ ವರ್ಗಗಳಿಗೋಸ್ಕರ ಕೆಲವೊಂದು ಆಯೋಗಗಳಿದ್ದಾವೆ. ಈ ಆಯೋಗಗಳ ಮೂಲಕ ಏನು ಮಾಡೋದು, ಅವರ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗ್ಬೋದು ಈ 338ನೇ ಕಲಂಗಳ ಪ್ರಕಾರ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು 339ನೇ ಕಲಂ. 339ನೇ ಕಲಂ ಅನ್ನೋದು ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಹಿಂದುಳಿದ ಪ್ರದೇಶಗಳ ಆಡಳಿತ ಮತ್ತು ರಾಜ್ಯಗಳಲ್ಲಿ ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣ ಕುರಿತು ವರದಿ ಸಲ್ಲಿಸಲು ಆಯೋಗ ರಚನೆಗೆ ರಾಷ್ಟ್ರಪತಿಗಳು ವಿಶೇಷ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಯಾವುದು ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು, ಅಂದರೆ ಕೆಲವೊಂದು ಪ್ರದೇಶಗಳಿದ್ದಾವೆ, ಯಾವುದಕ್ಕೆ ಎಂಥ ಪ್ರದೇಶಗಳಪ್ಪ ಅಂತಂದರೆ ಎಲ್ಲ ರೀತಿಯಿಂದಲೂ ಹಿಂದುಳಿದಿರ್ತಕ್ಕಂಥದ್ದು. ಅವು ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೂ ಕೂಡ ಸ್ವಲ್ಪ ಯಾವುದು ಬೇಡ ಅಂತ ನಿರಾಕರಿಸ್ತಿರ್ತಕ್ಕಂಥ ಅಂಥ ಪ್ರದೇಶಗಳಲ್ಲಿ, ಅಂದರೆ ಗುರುತಿಸಿಕೊಳ್ಳಕ್ಕೆ ಆಗದೇ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪರಿಶಿಷ್ಟ, ಅಂದರೆ ಅವು ದಟ್ಟವಾದ ಅರಣ್ಯಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಅರಣ್ಯಗಳಾಗಿರ್ಬೋದು, ಗುಡ್ಡಗಾಡು ಪ್ರದೇಶಗಳಾಗಿರ್ಬೋದು, ಇವುಗಳಲ್ಲಿ ಅವನ್ನ ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಏನಾದರೂ ಪರಿಶಿಷ್ಟ ಬುಡಕಟ್ಟುಗಳು ಜನರು ವಾಸ ಮಾಡ್ತಾ ಇದ್ರೆ ಅವರ ಕಲ್ಯಾಣಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥ ಅದು ವಿಶೇಷವಾದ ಅಧಿಕಾರ ರಾಷ್ಟ್ರಪತಿಯವರಿಗೆ ನೀಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೆಕ್ಸ್ಟು 341ನೇ ಕಲಮಿನ ಪ್ರಕಾರ ಅವ್ರು ಏನು ಹೇಳ್ತಾ ಇದ್ದಾರೆ, ನಿರ್ದಿಷ್ಟ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಶಿಷ್ಟರೆಂಬ ಪಟ್ಟಿಯಲ್ಲಿ ಸೇರಿಸಬಹುದಾಗಿರ್ತಕ್ಕಂಥ ಜಾತಿಗಳಾಗಿರ್ಬೋದು, ಜನಾಂಗಗಳಾಗಿರ್ಬೋದು ಅಥವಾ ಬುಡಕಟ್ಟುಗಳನ್ನು ಗುರುತಿಸಲು ರಾಷ್ಟ್ರಪತಿಗಳಿಗೆ ವಿಶೇಷ ಅಧಿಕಾರವನ್ನು ನೀಡಿದೆ. ಅಂದರೆ ನಿರ್ದಿಷ್ಟ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು 7 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅಂಡಮಾನ್, ನಿಕೋಬಾರ್, ಪಾಂಡಿಚೇರಿ, ಹೌದಾ, ಚಂಡೀಗಢ, ಈ ರೀತಿಯಾಗಿರ್ತಕ್ಕಂಥ ಗುರುತಿಸಿಕೊಂಡಿರ್ತಕ್ಕಂಥ 7 ಕೇಂದ್ರಾಡಳಿತ ಪ್ರದೇಶಗಳು. ಒಟ್ಟು 7 ಕೇಂದ್ರಾಡಳಿತ ಪ್ರದೇಶಗಳು ಆಗಿರ್ಬೋದು ಮತ್ತು ಯಾವುದು ನಿರ್ದಿಷ್ಟ ರಾಜ್ಯ ಅಂತ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ, ಪರಿಶಿಷ್ಟರೆಂಬ ಪಟ್ಟಿಯಲ್ಲಿ ಸೇರಬಹುದಾದ ಜಾತಿಗಳು, ಜನಾಂಗಗಳು ಮತ್ತು ಯಾವುದು ಬುಡಕಟ್ಟುಗಳು ಅಂತಾರೆ ಏನಾಗುತ್ತಪ್ಪ ಅಂತಂದರೆ ಅವರನ್ನು ಗುರುತಿಸಿ ಅವರಿಗೆ ವಿಶೇಷ ಅಂದರೆ ಗುರುತಿಸ್ತಕ್ಕಂಥ ಅಧಿಕಾರವನ್ನು, ಅಂದರೆ ಈ 7 ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಾದರೂ ಪರಿಶಿಷ್ಟ ಜಾತಿಗಳು, ಪಂಗಡದವರು, ಬುಡಕಟ್ಟು ಜನಾಂಗದವರು ಏನಾದರೂ ಕಂಡು ಬಂದರು ಅಂದರೆ ಅವರನ್ನು ಈ ಜಾತಿಯವರು ಅಂತ ಗುರುತಿಸ್ತಕ್ಕಂಥ ಅಧಿಕಾರವನ್ನು, ಅಂದರೆ ವಿಶೇಷ ಅಧಿಕಾರವನ್ನು ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದಾ, ಇದು ಅದು 341
41ನೇ ಕಲಂನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ 342ನೇ ಕಲಂ. 342ನೇ ಕಲಂ ಏನು ಹೇಳ್ತಾ ಇದೆ? ನಿರ್ದಿಷ್ಟ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಬಹುದಾದ ಬುಡಕಟ್ಟುಗಳನ್ನು ಗುರುತಿಸಿ ಅವುಗಳಿಗೆ ವಿಶೇಷ ಅಧಿಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಪರಿಶಿಷ್ಟ ನೋಡ್ರಿ, ಪರಿಶಿಷ್ಟ ಜಾತಿ ಅದನ್ನು ಗುರುತಿಸ್ತಕ್ಕಂಥ ಅಧಿಕಾರ 41ರಲ್ಲಿ ಇತ್ತಪ್ಪ ಅಂತಂದ್ರೆ 42ರಲ್ಲಿ ಪರಿಶಿಷ್ಟ ಪಂಗಡಗಳನ್ನು ಗುರುತಿಸ್ತಕ್ಕಂಥ ವಿಶೇಷ ಅಧಿಕಾರವನ್ನು ರಾಷ್ಟ್ರಪತಿಗೆ ನೀಡಲಾಗಿದೆ. ನೋಡ್ರಿ, ಇವಿಷ್ಟು ಟೋಟಲ್ ಆಗಿರ್ತಕ್ಕಂಥ ಕಲಂಗಳು. ಒಟ್ಟು ಇವಿಷ್ಟು ಕಲಂ, ಇದಿಷ್ಟು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಕಲಂಗಳು. ಒಟ್ಟು 15ರಿಂದ ಹಿಡಿದು 342ನೇ ಕಲಂವರೆಗೂ ಇವಿಷ್ಟು ವಿಧಿಗಳು ಏನೇನು ಹೇಳ್ತಾ ಇದ್ದಾವೆ, ಯಾವ ಯಾವ ಕಾರ್ಯಗಳಿಗೆ ಹೆಚ್ಚು ಪ್ರಚೋದನೆಯನ್ನು ಕೊಡ್ತಾ ಇದ್ದಾವೆ, ಯಾವ ಯಾವ ವಿಶೇಷ ಅಧಿಕಾರವನ್ನು ಯಾರ್ಯಾರಿಗೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಈ ಕಲಂಗಳಲ್ಲಿ ಇದೆ ಅಂತ ಹೇಳ್ಬೋದು. ಅದು ಯಾಕಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಅಭಿವೃದ್ಧಿಗೋಸ್ಕರ ಕೈಗೊಂಡಿರ್ತಕ್ಕಂಥ ಸಂವಿಧಾನಿಕ ಕ್ರಮಗಳು ಅಥವಾ ಸಂವಿಧಾನಾತ್ಮಕ ಕ್ರಮಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಆ ಸಂವಿಧಾನಾತ್ಮಕ ಕ್ರಮಗಳು ಆ ವಿಧಿಗಳಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಹೌದಾ? ಇಷ್ಟು ವಿಧಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಂವಿಧಾನಾತ್ಮಕವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ತಿಳ್ಕೊಬಹುದು. ಇದು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್. ಹೌದಾ? 10 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ ಡೀಟೇಲ್ ಆಗಿ ಬರೀಬೇಕು. 15ನೇ ಕಲಂ ಅಂತ ಬರ್ಬಿಟ್ಟು ಅದ್ರ ಮುಂದೆ ಇದು ಹಾಕಿ, ಈ ಚಿಹ್ನೆ ಹಾಕಿ ಅದು ಏನ್ ಹೇಳುತ್ತೆ, 17ನೇ ಕಲಂ ಏನ್ ಹೇಳುತ್ತೆ, ಅಸ್ಪೃಶ್ಯತೆ ನಿಷೇಧವನ್ನ ತಿಳಿಸುತ್ತೆ. ಈ ರೀತಿಯಾಗಿ ಬರಿತಾ ಹೋಗ್ಬೇಕಾಗುತ್ತೆ ಪ್ರತಿಯೊಂದು ಕಲಮನ್ನ. 15, 16, 17, 18, 23, 25, 29, 46, 164 ಈ ರೀತಿಯಾಗಿರ್ತಕ್ಕಂಥ ಕಲಂ. ಈ ಕಲಂಗಳಿಗೆ ಯಾವ ಯಾವ ವಿಷಯಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾವೆ ಅನ್ನೋದನ್ನ ಸಂಪೂರ್ಣವಾಗಿ ಓದ್ಕೊಂಡು ಇದಕ್ಕೆ ಆನ್ಸರ್ ಬರೆಯೋ ಪ್ರಯತ್ನವನ್ನ ಮಾಡಿ. ಮನೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಇವಾಗ ನಾನು 2 ಲೆಸನ್ ಮುಗಿಸಿದ್ದೀನಿ. ನಾನು 2 ಲೆಸನ್ ಮುಗಿಸಿದಾದ ನಂತರ ಕೂಡ ನಾನು ಹೇಳಿದ್ದೀನಿ 2 ಲೆಸನ್ಗಳ ನೋಟ್ಸ್ಗಳನ್ನು ಕಂಪ್ಲೀಟ್ ಮಾಡಿಡ್ರಿ. ಮತ್ತು ಟೆಸ್ಟ್ಗಳಿಗೆ ಕ್ವಶನ್ ಪೇಪರ್ ಕೂಡ ಹಾಕಿದ್ದೀನಿ. ಕೆಲವೊಬ್ರು ಬರೆದು ಹಾಕಿದ್ದೀನಿ, ಕೆಲವೊಬ್ರು ಅನ್ನೋದಕ್ಕೇನೋ ಒಂದು 4-5 ಜನ ಏನೋ ಆ ಟೆಸ್ಟ್ಗಳನ್ನು ಬರೆದಿರ್ಬೋದು. ಹೌದಾ? ಆಮೇಲೆ ಯಾವುದು ವಿಡಿಯೋಗಳನ್ನ ಐ ಥಿಂಕ್ ನೋಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಆ್ಯಸ್ ಎ ಪರ್ಮಿಷನ್, ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿರುತ್ತೆ. ನಾವು ಏನು ಹೇಳಬೇಕು, ನಮ್ಮ ಕರ್ತವ್ಯಗಳೇನೋ ಅದನ್ನು ನಾವು ಮಾಡಿ ಮುಗಿಸ್ತಾ ಇದ್ದೀವಿ. ಹೌದಾ? ಅದಕ್ಕೆ ಏನು ಮಾಡಬೇಕು, ಮನೆಯಲ್ಲಿ ಕೂತ್ಕೊಂಡು ನನಗೆ ಈ ಟೈಮಿಂಗ್ ಅಂತ ಹಾಕ್ಕೊಳ್ಳಿ. ನೀವು ಬರೀ ಎಷ್ಟು 100 ಮಾರ್ಕ್ಸಿಗೆ 3 ತಾಸಿನಲ್ಲಿ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಎಕ್ಸಾಮ್ನಲ್ಲಿ. ಹೌದಾ? ಆ ಟೈಮಲ್ಲಿ ನಾನು 10 ಮಾರ್ಕ್ಸಿಗೆ ಈ ಅರ್ಧ ಗಂಟೆ ಟೈಮ್ ತೊಗೊಂಡೆ, 3/4 ಗಂಟೆ ಟೈಮ್ ತೊಗೊಂಡೆ ಅಂತಂದರೆ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. 100 ಮಾರ್ಕ್ಸನ್ನು ಕವರ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಟೈಮಿಂಗ್ ಹಾಕ್ಕೊಂಡು ನಾನು 10 ಮಾರ್ಕ್ಸಿನ ಕ್ವಶನ್ ಎಷ್ಟೋ ತನಕ ಬರಿತೀನಿ, 5 ಮಾರ್ಕ್ಸಿನ ಕ್ವಶನ್ಸ್ ಬರೆಯೋದಕ್ಕೆ ತಗೊಳ್ಳೋ ಟೈಮ್ ಎಷ್ಟು, ಅದನ್ನು ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಬರೀತಾ ಬರಿ. ಹೌದಾ? ಇವಾಗ ನಿಮಗೆ 2 ಲೆಸನ್ ಮುಗಿಸಿದ್ದೀನಿ. ಅದರಲ್ಲಿ ಟೋಟಲ್ ಆಗಿ ಏನಿಲ್ಲ ಅಂದರೂ ಅದರಲ್ಲಿ 5 ಇದರಲ್ಲಿ 5 ಅಂದರೆ 10 ಮಾರ್ಕ್ಸಿನ ಕ್ವಶನ್ಸ್ಗಳಿದ್ದಾವೆ. ಆ 10 ಮಾರ್ಕ್ಸಿನ ಕ್ವಶನ್ಗಳನ್ನ ನೀವು ಟೈಮ್ ಇಟ್ಟು ಬರೆದ್ಬಿಟ್ಟು ನನಗೆ ನೀವು ಏನು ಮಾಡಿ, ಯಾವುದು ಈ 2 ಲೆಸನ್ಗಳ 10 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಬರೆದ್ಬಿಟ್ಟು ನನಗೆ ಹಾಕಬೇಕು. ಓಕೆನಾ? ಎಸ್. ಆಮೇಲೆ ಇದು ಒಂದು ಕೂಡ ಹೋಮ್ವರ್ಕ್ ಕೂಡ. ಈ 10 ಮಾರ್ಕ್ಸಿನ ಕ್ವಶನ್ ಕೂಡ ಏನು ಮಾಡಬೇಕು, ನೀವು ಬರೆದ್ಬಿಟ್ಟು ನನಗೆ ನನ್ನ ವಾಟ್ಸಪ್ಗೆ ಫೋಟೋ ತೆಗೆದು ಕಳಿಸ್ಬೇಕು, PDF ಮಾಡಿ. ಓಕೆನಾ? ಇಲ್ಲಿಗೆ ನನ್ನ ಯಾವುದು ಫಸ್ಟ್ ಇದು ಹೇಳೋದಿಲ್ಲಪ್ಪ ಅಂತಂದರೆ 3ನೇ ಅಧ್ಯಾಯ ಒಳಗೊಳಿಕೆ ಕಾರ್ಯತಂತ್ರಗಳಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅಂದ್ರೆ ಏನಂತ ಹೇಳಿದೆ. ಆಮೇಲೆ ಪರಿಶಿಷ್ಟ ಜಾತಿ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಸಂವಿಧಾನಾತ್ಮಕ ಕ್ರಮಗಳು ಯಾವುವು ಅನ್ನೋದ್ರ ಬಗ್ಗೆ ಕೂಡ ಇವಾಗ ಹೇಳಿದ್ದೀನಿ. ಇದಿಷ್ಟು ಕಲಂಗಳಲ್ಲಿ ತಿಳಿಸ್ಬೇಕು. ಒಂದೊಂದು ಕಲಮು ಏನೆಲ್ಲ ಹೇಳುತ್ತೆ ಅನ್ನೋದ್ರ ಬಗ್ಗೆ ಬರಿತಾ ಹೋಗಬೇಕು. ಇದು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನು ಎಕ್ಸಾಮಲ್ಲಿ, ಮೇನ್ ಎಕ್ಸಾಮ್ ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಹೌದಾ? ಇದನ್ನು ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಸ್ಟಡಿ ಮಾಡಿರಿ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ರಿ. ನಾವು ಯಾಕೆ ಇಷ್ಟೋ ತನಕ ನಿಂತ್ಕೊಂಡು ಪಾಠ ಮಾಡಿ ಅದನ್ನು ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬ್ಗೆ ಕಳಿಸ್ಬಿಟ್ಟು ವಾಟ್ಸಪ್ಗೆ ಶೇರ್ ಯಾಕೆ ಮಾಡ್ತೀವಿ?
ಹೌದಾ? ಅದಕ್ಕೆ ಏನಪ್ಪ ಅಂತಂದರೆ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂದರೆ ಅದು ನಿಮ್ಮ ಭವಿಷ್ಯಕ್ಕೋಸ್ಕರ. ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಎಂಥದ್ದು ಉದ್ದೇಶ ಇಲ್ಲ. ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಅಂದರೆ ಎಲ್ಲ ವೀಡಿಯೋಸ್ಗಳನ್ನ ಸ್ವಲ್ಪ ಸರ್ಚ್ ಮಾಡಿರಿ. ಕೊನೆಗೆ ಏನು ಹೇಳಿದ್ದಾರೆ, ಏನು ಕೇಳಬೇಕಾಗಿತ್ತು, ನಾವು ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ ಅಂತಂದು ವಿಡಿಯೋಗಳನ್ನ ಮಾಡ್ತೀವಿ. ಅದನ್ನು ಫಸ್ಟ್ ನೋಡೋದನ್ನು ಕಲೀರಿ. ಓಕೆನಾ? ಇಲ್ಲಿಗೆ ನಾನು ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು.